Hi everyone, welcome back to Diya Creations. ಇಲ್ಲಿ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. 10 ಆನ್ 11 ಯಾವುದಾದ್ರೂ ನಡೆಯುತ್ತೆ. ಹಾಗೆ ಇಲ್ಲಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಈ ಥರ 3 mm ಸೈಜ್ದು ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈ ಥರ ಆ್ಯಂಟಿಕ್ ಬೀಡನ್ನ ತಗೊಂಡಿದ್ದೀನಿ, ಎಲಿಫೆಂಟು. ಹಾಗೆ ಇನ್ನೂ ಒಂದು ಬೀಡ್ ತಗೊಂಡಿದ್ದೀನಿ, ಈ ಥರ ಬಿಗ್ ಬೀಡ್, ಅಂದರೆ 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಇದೆ ಅಷ್ಟೇ. ಈ ಥರ 3 ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನಾನೀಗ. ಇಲ್ಲಿ ನೋಡಿ, ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ. ಇದು 3 ಕಲರ್ ಕಾಂಬಿನೇಷನ್ ಬಂದಿದೆ. ಈಗ ನಾವೀಗ ಡಿಸೈನ್ನ ಹಾಕಿ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ 1/2 ಇಂಚ್ ಅಷ್ಟು ಗ್ಯಾಪ್ ಇಟ್ಬಿಟ್ಟು 2 ಟೈಮ್ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಬಿಡಿ. ಲಾಸ್ಟಿಗೆ ಹಿಂದಿರೋ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಿ. ಇಲ್ಲಿ ಇರೋ ನಾಟ್ನ ಹಾಗೆ ಇಲ್ಲಿಂದನೇ 1 2 3 ಚೈನ್ ಲಾಕ್. ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ತುಂಬ ಎಳಿಬೇಡಿ. ತುಂಬ ಅಂದರೆ ಸ್ವಲ್ಪನೂ ಎಳಿಬಾರ್ದು, ಸುಕ್ಕಾಗಿಬಿಡುತ್ತೆ. ಅದೆಷ್ಟು ಬರುತ್ತೋ ಅಷ್ಟೇ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ. ಇಲ್ಲಿ 5 ಟೈಮ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ 5 ಟೈಮ್ ಮಾಡ್ಕೋಬೇಕು. 5 ಟೈಮ್ ಆದಮೇಲೆ ದಾರಾನ ಮೇಲ್ ಮಾಡಿ ಇದೇನು ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ವೋ ಅದನ್ನ ಒಂದು ತಗೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಬಿಡೋಣ. ಬಟ್ಟೆಗೆ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಚೈನ್ ಹಾಕ್ತೀನಿ, ಬೀಡನ್ನ ಹಿಂದೆ ಇರೋ ದಾರಕ್ಕೆ ಸಿಂಗಲ್ ಕ್ರೋಶನ ಮಾಡ್ತೀನಿ. ಒಂದು ಚೈನ್, ಬೀಡನ್ನ ಹಿಂದೆ ಇರೋ ದಾರಕ್ಕೆ ಸಿಂಗಲ್ ಕ್ರೋಶ. ಇಲ್ಲಿ ಲಾಸ್ಟಿಗೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಸಿಂಗಲ್ ಕ್ರೋಶ ಮಾಡಿಬಿಡೋಣ. ಹಾಗೆ ಫ್ರಂಟಿಗೆ ಟರ್ನ್ ಮಾಡಿ ಇಲ್ಲಿಂದ 6 ಚೈನ್ಗಳನ್ನ ಹಾಕ್ಕೊಳ್ಳಿ. 6 ಚೈನ್, ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಈ ಸೈಡ್, ಅಲ್ಲಿ ಕೂಡ ಸಿಂಗಲ್ ಕ್ರೋಶ. ಹಾಗೆ ಇಲ್ಲಿಂದ 1 2 3 ಚೈನ್ ಸಿಂಗಲ್ ಕ್ರೋಶ. ಈಗ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿಂದ 1 ಟೈಮ್ ದಾರ ಸುತ್ಕೋಬೇಕು. ಇದೇನು 6 ಚೈನ್ ಮಾಡಿದ್ವೋ ಇದರೊಳಗಡೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡಬೇಕು. ಒಂದು ದಾರ ಇರುತ್ತೆ, 1 ಟೈಮ್ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ. ಇದೇ ಥರ ನಾವು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 7 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 6 ಚೈನ್ಗಳನ್ನ ಹಾಕೋಬೇಕು. 6 ಚೈನ್, ಅಲ್ಲಿಂದನೇ ಡೈರೆಕ್ಟಾಗಿ ದಾರ ಸುತ್ಕೊಂಡು ಈ ಸೈಡಿಗೆ ಮತ್ತೆ 7 ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಒಂದು ಚೈನ್, ಇಲ್ಲಿ ಏನು ಬೀಡ್ ಇದೆಯೋ ಪೋಣಿಸಿ ಇರೋದು ಅದನ್ನ ಒಂದು ಬೀಡ್ ತಗೊಳ್ಳೋಣ. ತಗೊಂಡು ಲಾಕ್ ಮಾಡೋಣ. ಮತ್ತೆ ಇನ್ನೂ ಒಂದು ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಆದಮೇಲೆ ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಇಲ್ಲೇನು ಎಲ್ಲ ಕಂಬಗಳಿದೆಯೋ ಇದು ಎಲ್ಲ ಕಂಬದ ಮೇಲೆ ಒಂದೊಂದು ಕಂಬನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ಕಂಬದ ಮೇಲೂ ಬೀಡ್ ಹಾಕೋದಿಲ್ಲ, ಹೆವಿ ಆಗಿಬಿಡುತ್ತೆ ಅಂತ. ಒಂದಕ್ಕೆ ಖಾಲಿ ಕಂಬ ಮಾಡ್ತೀನಿ, ಇನ್ನೊಂದಕ್ಕೆ ಬೀಡ್ ಹಾಕಿ ಮಾಡ್ತೀನಿ ಕಂಬನ. ಈ ಥರ ಇಲ್ಲಿ ಎಲ್ಲ ಕಂಬದ ಮೇಲೂ ಕಂಬ ಮಾಡಿದಾಗ 7 ಕಂಬ ಬರುತ್ತೆ.
ಇಲ್ಲಿ ಒಟ್ಟು ಒಂದು ಬೀಡ್ ತಗೊಂಡು ಈ 6 ಚೈನ್ ಗ್ಯಾಪ್ ಏನಿದೆ ಇದರೊಳಗಡೆ ಕಂಬನ ಮಾಡೋಣ. 1 2 3 ಇಲ್ಲಿ 7 ಕಂಬ ಆದಮೇಲೆ 1 2 3 ಚೈನ್. ಈ ಸೈಡ್ ಕೂಡ ಬೀಡನ್ನ ಹಾಕ್ಕೋಬೇಕು. ಇಲ್ಲಿ ಈ ಸೈಡಿಂದ ಯಾವ ಥರ ಬಂದಿದ್ದೋ ಅದೇ ಥರ ಈ ಕಡೆ ಕೂಡ ಮಾಡ್ಕೋಬೇಕು. ಈಗ ಒಂದು ಬೀಡ್ ತಗೊಳ್ಳೋಣ, ಕಂಬನ ಮಾಡೋಣ. ಹಾಗೆ ಒಂದು ಖಾಲಿ. ಈ ಸೈಡ್ ಕೂಡ 7 ಡಬಲ್ ಕ್ರೋಶ ಬರಬೇಕು. ಡಬಲ್ ಕ್ರೋಶಗಳು 7 ಎಂಡ್ ಆಗಿದೆ. ಈಗ ನೆಕ್ಸ್ಟು ಕಂಬದ ಮೇಲೆ ಡಬಲ್ ಕ್ರೋಶನ ಮಾಡೋಣ. ಒಂದು ಖಾಲಿ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇದೇ ಥರ ಈ ಕಡೆ ಕೂಡ 7 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಬೀಡ್ ಹಾಕಿ ಹಾಗೆಯೇ ಫುಲ್ ಇದು ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಒಂದು ಡಬಲ್ ಕ್ರೋಶನ ಹಾಗೆ ಮಾಡ್ಕೊಳ್ಳೋಣ. ಅಲ್ಲಿ ಚೈನ್ ಇದೆಯಲ್ಲ ಒಂದು ಅಲ್ಲಿ ಲಾಕ್ ಮಾಡಿರೋದು ಅಲ್ಲಿಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಹಾಗೆ ಅದನ್ನ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ 3 ಚೈನ್ ಹಾಕಿ ಲಾಕ್ ಆದಮೇಲೆ ಅದನ್ನ ಕೂಡ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಬ್ಯಾಕ್ಗೆ ಟರ್ನ್ ಮಾಡಿಕೊಂಡು ಒನ್ ಟೈಮ್ ದಾರ ಸುತ್ಕೊಂಡು ಇಲ್ಲಿ 1 2 3 ಮೂರನೇ ಹೋಲ್ ಗ್ಯಾಪ್ಗೆ ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು. ಅಂದರೆ 2 ಗ್ಯಾಪ್ ಬಿಟ್ಟು ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ ಒಟ್ಟು 14 ಕಂಬ ಇದೆ. 14 ಕಂಬದ ಮೇಲೆ ಬರೀ 4 ಕಂಬ ಬರೋ ಥರ ಲಾಕ್ ಮಾಡ್ಕೋಬೇಕು. ನೀವು 3 ಗ್ಯಾಪ್ ಬಿಟ್ಟು ಒಂದೊಂದು ಕಂಬಕ್ಕೆ ಲಾಕ್ ಮಾಡಿಕೊಂಡು ಇಲ್ಲಿ ಲಾಸ್ಟಿಗೆ ಮೇಲ್ಗಡೆ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 2 ಕಂಬನ ಮಾಡ್ಕೊಳ್ಳಿ. 3 ಚೈನ್ ಮಾಡಿ 2 ಕಂಬನ ಮಾಡ್ಕೊಳ್ಳಿ ಲಾಸ್ಟ್ ಆ ಕಡೆ. ಮತ್ತು ಈ ಸೈಡ್ ಕೂಡ ಅದೇ ಥರ ಮೂರನೇ ಕಂಬಕ್ಕೊಂದ್ಸಲ ಲಾಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕ್ಕೊಂಡು ನೀವು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 14 ಕಂಬ ಇರೋ ಹತ್ರ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅಂದರೆ 3 ಚೈನ್ ಡಬಲ್ ಕ್ರೋಶನ 4 ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಒಂದೇ 3 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಬರೋ ಥರ ಮಾಡ್ಕೊಂಡಿದ್ದೀನಿ. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಥರ ಬಂದಿದೆ. ಲಾಕ್ ಆದಮೇಲೆ 3 ಚೈನ್ ಹಾಕೋಣ. ಇಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡೋಣ. ಫ್ರಂಟಿಗೆ ಟರ್ನ್ ಮಾಡಿ ಇಲ್ಲಿ 3 ಚೈನ್ ಹಾಕೊಳ್ಳೋಣ. ಡೈರೆಕ್ಟಾಗಿ ಅಲ್ಲಿಂದ ದಾರ ಸುತ್ಕೊಂಡು ಇಲ್ಲಿ 3 ಚೈನ್ ಗ್ಯಾಪು 3 ಚೈನ್ ಗ್ಯಾಪ್ ಎರಡನೇ ಗ್ಯಾಪಿಗೆ ಕಂಬನ ಮಾಡ್ಕೊಳ್ಳೋಣ. ಎರಡರಲ್ಲೊಂದು ಕಂಬನ ಡಬಲ್ ಕ್ರೋಶನ 4 ಮಾಡೋಣ. ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 4 ಚೈನ್ಗಳನ್ನ ಹಾಕೊಳ್ಳೋಣ. ಹೀಗೆ 4 ಚೈನ್ ಹಾಕಿ ಇಲ್ಲಿ ಬ್ಯಾಕ್ಗೆ ಟರ್ನ್ ಮಾಡಿ ಇಲ್ಲಿ 4 ಕಂಬ ಇಲ್ಲಿ 4ನೇ ಕಂಬದ ಮೇಲೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ ಹಾಕೋಣ. ಇಲ್ಲಿ 3 ಚೈನ್ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಸಿಂಗಲ್ ಕ್ರೋಶ ಮಾಡೋಣ. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಒಂದು ಟೈಮ್ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶನ ಮಾಡೋಣ. ಎರಡು ಡಬಲ್ ಕ್ರೋಶ ನಂತರ 3 ಚೈನ್ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್ ಇಲ್ಲಿ
ಡಬಲ್ ಕ್ರೋಶ ಒಂದು ಥರ ಬೀಡನ್ನ ತಗೊಂಡು ಡಬಲ್ ಕ್ರೋಶ ಮತ್ತು ಇನ್ನು ಒಂದು ಖಾಲಿ ಡಬಲ್ ಕ್ರೋಶ, ಹಾಗೆ ಇಲ್ಲಿ 3 ಚೈನ್, ಒಂದು ಡಬಲ್ ಕ್ರೋಶ ಮತ್ತು 3 ಚೈನ್, ಡಬಲ್ ಕ್ರೋಶ, ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸೇಮ್ ಇದನ್ನೇನು ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಮಾಡಿ ನಿಮ್ಮ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಒಂಚೂರು ಕೂಡ ಮಿಸ್ಟೇಕ್ ಮಾಡಬೇಡಿ, ಅರ್ಥ ಆಗಲಿಲ್ಲ ಅಂತ ಹಾಗೆ ಕೂತ್ಕೋಬೇಡಿ. ನೋಡಿ ಈ ಥರ ಪುಟ್ಟದಾಗಿ ಫ್ಲವರ್ ಬಂತು. ನೀವು ಕೂಡ ಹೀಗೆ ಮಾಡಿದರೆ ನಿಮ್ಮದು ಕೂಡ ಹೀಗೆ ಫ್ಲವರ್ ಬರುತ್ತೆ. ಈಗ ಇಲ್ಲಿ ಒಂದು ಸಲ ದಾರ ಸುತ್ಕೊಂಡು ಇದೇನು ಬಿಗ್ ಬೀಟ್ ತೊಗೊಂಡಿದ್ನೋ ಇದು ಒಂದು ಇನ್ಸಲ್ಟ್. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಪಕ್ಕದಲ್ಲೇ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಫಸ್ಟು ಬೀಡನ್ನ ಮುಂದೆ ತಳ್ಕೊಂಡು ಆನಂತರ ಒಂದು ಡಬಲ್ ಕ್ರೋಶ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಫಸ್ಟು ಲಾಕಿಗೇನೆ ಬೀಡನ್ನ ಬರೋ ಥರ ತಳ್ಕೊಬೇಕು. ಈಗ ಮತ್ತೆ 3 ಚೈನ್, ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಕೂಡ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಳ್ಳಿ, ಆರಾಮಾಗಿ ಟೈಮ್ ಇರುತ್ತೆ. ತುಂಬ ಅವಸರ ಮಾಡಬೇಡಿ, ಅವಸರವಾಗಿ ನಿಧಾನವಾಗಿ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಆಗ ಈಸಿಯಾಗಿ ಬರುತ್ತೆ ನಿಮಗೆ. ಈ ಥರ 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಬ್ಯಾಕೆ ಟರ್ನ್ ಮಾಡಿ ಇಲ್ಲಿ 4ನೇ ಕಂಬದ ಮೇಲೆ ಲಾಕ್ ಮಾಡಿಬಿಡೋಣ. ಹಾಗೆ 3 ಚೈನ್ ಹಾಕಿ ಅಲ್ಲಿ ಬೀಡನ್ನ ಮೇಲೆ ಲಾಕ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡಿಬಿಡೋಣ. ಅಂದರೆ ಡಬಲ್ ಕ್ರೋಶ ಮಾಡಿದ್ವಲ್ಲ ಬೀಡ್ ಹಾಕಿ ಅಲ್ಲಿಗೆ ಲಾಕ್ ಮಾಡಬೇಕು ಅದನ್ನು. ನಂತರ ಫ್ರಂಟಿಗೆ ಟರ್ನ್ ಮಾಡಿ ಒಂದು ಡಬಲ್ ಕ್ರೋಶ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಇಲ್ಲಿ ಒಟ್ಟು 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಹಾಗೆ 2 ಚೈನ್ಗಳನ್ನ ಹಾಕ್ಕೋಬೇಕು, ಅದನ್ನ ಲಾಕ್ ಮಾಡಬೇಕು. 2 ಚೈನ್ ಎಲ್ಲ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕ್ಕೊಳ್ಳಿ. ಹಾಗೆ ಇನ್ನೂ ಒಂದು ಡಬಲ್ ಕ್ರೋಶ, ಒಂದು ಬೀಡನ್ನ ತಗೊಂಡು ಒಂದು ಡಬಲ್ ಕ್ರೋಶ ಮಧ್ಯ ಫ್ಲವರ್ಗೆ ಅಂದರೆ ಫೆದರ್ಗೆ ಒಂದು ಬೀಡ್ ಬರೋ ಥರ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಸೈಡ್ ಏನು ಬೀಡ್ ಬೇಡ, ಮಧ್ಯ ಒಂದಕ್ಕೆ ಮಾತ್ರ ಬೀಡನ್ನ ಹಾಕ್ಕೊಳ್ಳಿ. ಮತ್ತು 3 ಚೈನ್ ಲಾಕ್. ಇದು ತುಂಬ ಬಿಗ್ ಡಿಸೈನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಅಂತೂ. ಲಾಸ್ಟಿಗೆ ನೀವೇ ನೋಡಿ ಕೊನೆ ತನಕ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ 3 ಚೈನ್ ಮತ್ತು ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಆನಂತರ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಆ ಚಿಕ್ಕ ಗ್ಯಾಪಲ್ಲೇ ಇಷ್ಟು ಕಂಬಗಳನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪುಟ್ಟು ಫ್ಲವರ್ ಬರುತ್ತೆ. 4 ಡಬಲ್ ಕ್ರೋಶ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಹೊಸ ಡಿಸೈನ್ಸ್ನ ಹಾಕ್ತಿರ್ತೀನಿ, ಆಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೊಸ ಡಿಸೈನ್ಸ್ ನೀವು ಹಾಕೋದಕ್ಕೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ರೀತಿ ಎಲ್ಲ ಡಿಸೈನ್ನು ಕೂಡ ಒಂದು ಕಂಬಕ್ಕೆ ಬೀಡನ್ನ ಹಾಕಿ ಮಾಡಿ ಆಯಿತು. ಈಗ ಸೆಂಟರಲ್ಲಿ ಒಂದು ಫ್ಲವರ್ ಬರುತ್ತೆ, ಅದೇ ಒಂದೇ ಕಂಬಕ್ಕೆ 2 ಡಬಲ್ ಕ್ರೋಶಗಳನ್ನ ಮಾಡಿದ್ದೀವಲ್ಲ, ಅಲ್ಲಿ ಸೆಂಟರಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಫ್ಲವರ್ ಡಿಸೈನ್ನ ಹಾಕೋಬೇಕು. ಇನ್ನು ಎಲ್ಲ ಫ್ಲವರ್ನು ಕೂಡ ಇದೇ ಥರ ಮಾಡ್ಕೊಳ್ಳಿ. ಇನ್ನು ಈಗ ಹಾಕ್ತಿರೋದನ್ನ ಬಿಟ್ಟು ಇನ್ನೂ 2 ಫ್ಲವರ್ ಬರುತ್ತೆ ಪಕ್ಕದಲ್ಲಿ, ಅದನ್ನು ಕೂಡ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಲಾಸ್ಟಿಗೆ ಕೂಡ ಒಂದು ಬೀಡನ್ನ ಹಾಕಿದ್ದೀನಿ. ಈಗ ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಬಿಟ್ಟು ಲಾಸ್ಟಿಗೆ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನೋಡಿ ಈ ಥರ ಬಂದಿದೆ. ಈಗ ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಅದನ್ನು ಕೂಡ ಇಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಇದು ಕುಚ್ಚಿಗೋಸ್ಕರ 5 ಚೈನ್, ಅದನ್ನು ಕೂಡ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡೋಣ. ಮತ್ತು 3 ಚೈನ್ ಇಲ್ಲಿ ಇನ್ನು ನೆಕ್ಸ್ಟ್ ಆರ್ಚಿಗೆ ಇದು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ 3 ಚೈನ್ಸ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶನ 5 ಟೈಮ್ ಮಾಡ್ಕೊಳ್ಳಿ.
ಇದಿಷ್ಟಾದಮೇಲೆ ನೋಡಿ ಇದಿಷ್ಟು ಇದು ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಇದು ಫಿನಿಶ್ ಆಗಿದೆ ಒಂದು ಆರ್ಚು. ಇಲ್ಲಿ ಒಂದು ಬಿಗ್ ಬೀಡನ್ನ ಹಾಕ್ಕೊಂಡು 5 ಸಿಂಗಲ್ ಕ್ರೋಶ ಆದಮೇಲೆ 5 ಸಲ 3 ಚೈನು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕೆ ಟರ್ನ್ ಮಾಡಿ ಬೀಡನ್ನ ಹಿಂದೆ ಲಾಕ್ ಮಾಡಿಕೊಂಡು ಹೆಡ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಆರ್ಟ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಡಿಸೈನ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ಕಂಪ್ಲೀಟಾಗಿ ಸೂಪರಾಗಿ ಬಂದಿದೆ ಡಿಸೈನ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡ್ ಡಿಸೈನ್, ತುಂಬ ಬಿಗ್ ಆರ್ಚ್ ಬಂದಿದೆ. ಅದು ಎಲಿಫೆಂಟ್ ಹಾಕಿರೋದ್ರಿಂದ ಇನ್ನು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಡಿಸೈನ್ ಅಂತೂ. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.